ಕರೆದು ಹಾಗೆ ಹೀಗೆ ಅಂತ ಹೇಳಿ ಬಿಲ್ಡಪ್ ಕೊಡುವುದರ ಜೊತೆಗೆ RSS ಲೆಕ್ಕ ಕೊಡ್ತಾ ಇಲ್ಲ. ಅವರ ವಿಡಿಯೋ ನೀವು ನೋಡಿರ್ಬೋದು. RSS ಗುರುದಕ್ಷಿಣೆ ತಗೊಳುತ್ತೆ ಅಂತ ಹೇಳಿ ಈ ರೀತಿ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ಗುರುದಕ್ಷಿಣೆ. ಏನ್ರಿ ಮಂತ್ರಿಗಳಾಗಿ ಈ ವರ್ತನೆ ನಿಮ್ಮದು? ಈ ರೀತಿ ಅಸಹ್ಯವಾಗಿ ಗುರುದಕ್ಷಿಣ ಬಗ್ಗೆ ಅಪಹಾಸ್ಯ ಮಾಡ್ತಿರಲ್ಲ. ಚಿತ್ತಾಪುರಿನ RSS ಪಥಸಂಚಲನ, ಈ ವಿಷಯ ಇಡೀ ರಾಜ್ಯ ಅಲ್ಲದೇ ದೇಶವೂ ಕೂಡ, ದೇಶದ ಗಮನ ಕೂಡ ಸೆಳೆದಿತ್ತು. ನಾವು ಕೊಡಲ್ಲ ನೀವು ಬಿಡಲ್ಲ ಅನ್ನುವಂತಹ ಪರಿಸ್ಥಿತಿ, ಹಗ್ಗ ಜಗ್ಗಾಟ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮೆಟ್ಟಿಲನ್ನ ಏರಿತ್ತು. ನ್ಯಾಯಾಲಯ ಎರಡೂ ಪಕ್ಷದ ವಾದವನ್ನು ಆಲಿಸಿ ಕಳೆದ 16ನೇ ತಾರೀಕು ಚಿತ್ತಾಪುರ್ನಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೊಡ್ತು. ಆದರೆ ಪಥಸಂಚಲನ ನಡೆಸಬಾರದು ಅನ್ನುವಂತಹ ಚಾಲೆಂಜ್ ಅನ್ನು ತೊಟ್ಟಂತಹ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಯಾವಾಗ ತಮ್ಮ ಬೇಳೆ ಬೇಲಿಲ್ವೋ, ಕೋರ್ಟ್ ಪಥಸಂಚಲನಕ್ಕೆ ಹಸಿರು ನಿಶಾನೆ ನೀಡಿತೋ, ಈ ಮಂತ್ರಿಗಳ ವರಸೆ ಬದಲಾಯಿತು. ಜಟ್ಟಿ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನುವ ರೀತಿಯಲ್ಲಿ ಇವರ ವರ್ತನೆ ಪ್ರಾರಂಭ ಆಯಿತು. ನಾವೇ ಪಥಸಂಚಲನಕ್ಕೆ ಅನುಮತಿ ಕೊಟ್ಟಿದ್ದು, ನಾವು ಹೇಳಿದ ಮಾರ್ಗದಲ್ಲೇ ಪಥಸಂಚಲನ ಹೋಗ್ಬೇಕಾಯ್ತು. ನಾವು 300 ಜನಕ್ಕೆ ಹೇಳಿದ್ವಿ, ಹಾಗೇ ಆಯಿತು ಅಂತ ಹೇಳಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ನಾವೇ ಕೊಟ್ಟಿದ್ದೀವಿ ಪರವಾನಗಿ ಅಂತ. ನಾನು ನ್ಯಾಯಾಲಯದ ನಡೆದಂತಹ ಘಟನೆಗಳನ್ನು ವಕೀಲರ ಮುಖಾಂತರ ತಿಳ್ಕೊಂಡಾಗ ಗೊತ್ತಾಯಿತು, ನ್ಯಾಯಾಧೀಶರು ಸರ್ಕಾರಕ್ಕೆ ಹೇಳಿದ್ರಂತೆ, ನೀವು ಕೊಡ್ತಿರೋ ಪರವಾನಗಿ ಅಥವಾ ನಾವು ಕೊಳ್ಳೋ. ಆವಾಗ ಅಕಸ್ಮಾತ್ ಕೋರ್ಟ್ ಪರವಾನಗಿ ಕೊಡ್ತು ಅಂದರೆ, ನಾವು ಬೇಡ ಕೊಡಬೇಡಿ ಅಂತ ಹೇಳಿದಾಗಲೂ ಕೂಡ ಕೋರ್ಟ್ ಪರವಾನಗಿ ಕೊಟ್ಟರೆ ನಮಗೆ ಸರ್ಕಾರಕ್ಕೆ ಮುಖಭಂಗ, ಜಿಲ್ಲಾಡಳಿತಕ್ಕೆ ಅವಮಾನ ಆಗುತ್ತೆ ಅಂತ ಹೇಳಿ ತಮ್ಮ ಮರ್ಯಾದೆ ಉಳಿಸೋದಕ್ಕೋಸ್ಕರ ತರಾತುರಿಯಲ್ಲಿ ಪರವಾನಗಿ ನಾವು ಕಂಡೀಷನ್ ಹಾಕಿ ಕೊಡ್ತಾ ಇದ್ದೀವಿ ಅಂತ ಕೋರ್ಟ್ ಎದುರುಗಡೆ ಆ ಪ್ರಸ್ತಾವನೆಯನ್ನು ಇಡ್ತಾರೆ. ಇಷ್ಟೆಲ್ಲ ಆದಾಗಿಯೂ ಕೂಡ ಜಂಬ ಬಚ್ಚೋದು ಬಿಡಲಿಲ್ಲ. ಸಂಡೇ ಎಂದಾದರೂ ಪತ್ರಿಕಾಗೋಷ್ಠಿ ನಡೆಸಿದ್ದು ನಾವು ನೋಡೇ ಇಲ್ಲ. ಮಹಾಮಂತ್ರಿಗಳು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಪತ್ರಿಕಾಗೋಷ್ಠಿ ಕರೆದು ಹಾಗೆ ಹೀಗೆ ಅಂತ ಹೇಳಿ ಬಿಲ್ಡಪ್ ಕೊಡುವುದರ ಜೊತೆಗೆ RSS ಲೆಕ್ಕ ಕೊಡ್ತಾ ಇಲ್ಲ. ಅವರ ವಿಡಿಯೋ ನೀವು ನೋಡಿರ್ಬೋದು. RSS ಗುರುದಕ್ಷಿಣೆ ತಗೊಳುತ್ತೆ ಅಂತ ಹೇಳಿ ಈ ರೀತಿ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ಗುರುದಕ್ಷಿಣೆ. ಏನ್ರಿ ಮಂತ್ರಿಗಳಾಗಿ ಈ ವರ್ತನೆ ನಿಮ್ಮದು? ಈ ರೀತಿ ಅಸಹ್ಯವಾಗಿ ಗುರುದಕ್ಷಿಣ ಬಗ್ಗೆ ಅಪಹಾಸ್ಯ ಮಾಡ್ತಿರಲ್ಲ, ಸಣ್ಣ ಮಕ್ಕಳ ಥರ. ನಿಮ್ಮ ನಾಯಕರು ರಾಹುಲ್ ಗಾಂಧಿ ಬಿಹಾರ್ ಎಲೆಕ್ಷನ್ಗೆ ಹೋಗಿ ಹಡಗಿನಿಂದ ಹಳ್ಳಕ್ಕೆ ಜಿಗಿತಾರೆ ದಡಮ್ ಅಂತೇಳಿ. ಸ್ವಲ್ಪ ಆದರೂ ಕಾಮನ್ ಸೆನ್ಸ್
ರಾಷ್ಟ್ರೀಯ ನಾಯಕರು, ಪುಣ್ಯಾತ್ಮ ಜಿಗಿದವರು ಜಿಗಿದಿದ್ದಾರೆ, ಅದು ಮುಳುಗಲಿ ತೇಲಿ ಪರವಾಗಿಲ್ಲ. ಅವರ ಹಿಂದ್ಗಡೆ ಇರುವಂತಹ ರಕ್ಷಣಾ ಅಧಿಕಾರಿಗಳು, ರಕ್ಷಣಾ ಸಿಬ್ಬಂದಿಗಳು ಏನು ಮಾಡಬೇಕು? ಓ, ನಮ್ಮ ನೇತಾರು ಜಿಗಿದಿದ್ದಾರೆ ಅಂತ ಹೇಳಿ ಹಡಗಿನಲ್ಲಿ ನಿಂತ್ಕೊಂಡು ನೋಡೋಕ್ಕಾಗಲ್ಲಲ್ಲ. ಅವರು ಧಡಮ್ ಅಂತ ಹಳ್ಳಕ್ಕೆ ಜಿಗಿಬಿಟ್ರು. ಅವ್ರ ಹತ್ರ ವಾಕಿ ಟಾಕಿ ಇತ್ತು, ಅದು ನೀರು ಪಾಲಾಯಿತು. ಅವ್ರ ಹತ್ರ ವೆಪನ್ಸ್ ಇತ್ತು, ಅದು ಕೂಡ ನೀರು ಪಾಲಾಯಿತು. ನೀವು ನೋಡಿದರೆ ಹೀಗೆ ಮಾಡ್ತೀರಿ, ಗುರುದಕ್ಷಿಣೆ ಗುರುದಕ್ಷಿಣೆ ಅಂತ. ಎಲ್ಲಿಗೆ ಬಂದ್ರೆ ನಿಮ್ಮ ಸ್ಥಿತಿ? ಅದನ್ನು ಬಿಟ್ಟು ನಿಮಗೆಲ್ಲ ಪ್ರಶ್ನೆ ಮಾಡಿದ್ರು. ಬಹುಶಃ ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿರಲ್ಲ. ಆ್ಯಕ್ಚುಲಿ ನಿಮ್ಗಿಂತಲೂ ಕಡಿಮೆ ದೇವಸ್ಥಾನಕ್ಕೆ ಹೋಗೋನು ನಾನು. ಕುಲಕರ್ಣಿ ಅವರೇ, ದೇವಸ್ಥಾನದಲ್ಲಿ ಏನಿಟ್ಟಿರ್ತಾರೆ? ಹುಂಡಿ ಇಟ್ಟಿರ್ತಾರೆ. ಹುಂಡಿಗೆ ಏನಿರುತ್ತೆ? ಬೀಗ ಇರುತ್ತೆ. ಬೀಗ ಯಾರು ಹೊಡಿತಾರೆ? AC ಬರಬೇಕು, ತಹಸೀಲ್ದಾರ್ ಬರಬೇಕು, ಬೀಗ ಹೊಡೆದು ಲೆಕ್ಕ ತೋರಿಸ್ತಾರೆ. ಮತ್ತು ದೇವಸ್ಥಾನದ ಹುಂಡಿಯ ಲೆಕ್ಕವನ್ನು ನೀವು ಸರ್ಕಾರಕ್ಕೆ ಕೊಡ್ತೀರಿ. ಮತ್ತೆ ಇಂಗ್ಲೀಷ್ನಾಗ ಏನೇನೋ ಹೇಳಿದ್ರು, ಅಸೆಸ್ ಅಂತ ಹೇಳಿ.